ಶ್ರೀರಾಮ ಸೇನೆಯ ಬೆಂಗಳೂರು ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ರೌಡಿ ಶೀಟರ್ ನೇಮಕ ಮಾಡಲಾಗಿದೆ. ಮೀಟರ್ ಬಡ್ಡಿ ದಂಧೆ ನಡೆಸ್ತಾ ಇದ್ದ ಯಶಸ್ವಿನಿ ಗೌಡಗೆ ಅಧ್ಯಕ್ಷ ಪಟ್ಟ ಕಟ್ಟಲಾಗಿದೆ. ಶ್ರೀರಾಮ ಸೇನೆ ಬೆಂಗಳೂರು ಘಟಕದ ಮಹಿಳಾ ಅಧ್ಯಕ್ಷೆಯಾಗಿ ಅಧಿಕಾರವನ್ನ ಸ್ವೀಕರಿಸಿದ್ದಾರೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಮ್ಮುಖದಲ್ಲೇ ಅಧಿಕಾರ ಸ್ವೀಕಾರ ಮಾಡಲಾಗಿದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿರುವ ಯಶಸ್ವಿನಿ ಗೌಡಗೆ ಶ್ರೀರಾಮ ಸೇನೆ ಬೆಂಗಳೂರು ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ. ಮೀಟರ್ ಬಡ್ಡಿ ದಂಧೆಯನ್ನ ನಡೆಸ್ತಾ ಇದ್ದ ಯಶಸ್ವಿನಿ ಗೌಡಗೆ ಈ ಪಟ್ಟವನ್ನ ಕಟ್ಟಲಾಗಿದೆ. ಶ್ರೀರಾಮ ಸೇನೆ ಬೆಂಗಳೂರು ಘಟಕದ ಮಹಿಳಾ ಅಧ್ಯಕ್ಷೆಯಾಗಿ ಅಧಿಕಾರವನ್ನ ಇವರು ಸ್ವೀಕರಿಸಿದ್ದಾರೆ. ಅದು ಕೂಡ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಸಮ್ಮುಖದಲ್ಲೇ ಈ ರೀತಿ ಆಗಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದಾರೆ ಯಶಸ್ವಿನಿ ಗೌಡ. ಇಂಥವರಿಗೆ ಅಧ್ಯಕ್ಷ ಸ್ಥಾನದ ಪಟ್ಟವನ್ನ ಕಟ್ಟಿರೋದಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಗಂಗಾಧರ್ ಕೊಡ್ತಾರೆ. ಗಂಗಾಧರ್, ರೌಡಿ ಶೀಟರ್ ಲಿಸ್ಟ್ ನಲ್ಲಿರುವಂತಹ ಯಶಸ್ವಿನಿ ಗೌಡಗೆ ಶ್ರೀರಾಮ ಸೇನೆ ಬೆಂಗಳೂರು ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಅಂದ್ರೆ ಏನು ಹಿನ್ನೆಲೆ ಇದು? ಯಾಕೆ ಇಂಥ ಒಂದು ನಿರ್ಧಾರ? ಏನು ಹೇಳಿಕೆಗಳು ಜೊತೆಗೆ ಪ್ರತಿಕ್ರಿಯೆಗಳು ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ? ಗಂಗಾಧರ್, ನನ್ನ ಧ್ವನಿ ಕೇಳ್ತಾ ಇದೆಯಾ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಒಂದ್ ಕಡೆಯಲ್ಲಿ ನಿಜಕ್ಕೂ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನ ವಿರೋಧ ಮಾಡಿ ಅದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರೇ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ರೌಡಿ ಶೀಟರ್ ಒಬ್ಬರನ್ನ ನೇಮಕ ಮಾಡ್ತಾರೆ ಅಂದ್ರೆ ಈ ರೀತಿ ಯಾಕೆ ಮಾಡಿದ್ರು ಅನ್ನುವಂತ ಮಾತನ್ನ ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ. ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯ ರೌಡಿ ಶೀಟರ್ ಆಗಿದ್ದಾರೆ ಯಶಸ್ವಿನಿ ಗೌಡ. ಇವರಿಗೆ ಶ್ರೀರಾಮ ಸೇನೆಯ ಬೆಂಗಳೂರು ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿರೋದು ಯಾಕೆ? ಇದರ ಹಿಂದೆ ಏನು ಉದ್ದೇಶ ಇತ್ತು? ಯಾಕೆ ಈ ರೀತಿಯಾಗಿ ಮಾಡಿದ್ರು? ಜೊತೆಗೆ ಆ ಒಂದು ಸ್ಥಾನದಲ್ಲಿ ಕೂರೋದಕ್ಕೆ ಅವರು ಅರ್ಹರೇ ಅನ್ನುವಂತ ಪ್ರಶ್ನೆಯನ್ನ ಕೂಡ ಅವರು ಮಾಡ್ತಾ ಇದ್ದಾರೆ ಕೆಲವರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಗಂಗಾಧರ್ ಕೊಡ್ತಾರೆ. ಗಂಗಾಧರ್, ಇಲ್ಲಿ ರೌಡಿ ಶೀಟರ್ ಯಶಸ್ವಿನಿ ಗೌಡರನ್ನ ಈ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡೋದಕ್ಕೆ ಏನು ಕಾರಣ ಅಂತ? ಎಸ್ ಪ್ರತಿಮಾ, ಈ ಬೆಂಗಳೂರಿನ ದಕ್ಷಿಣ ವಲಯದಲ್ಲಿ ಆಕೆ ರೌಡಿ ಶೀಟರ್ ಪಟ್ಟವನ್ನು ತೆಗೆದುಕೊಂಡಿರುವಂತದ್ದು. ಅಂದ್ರೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆ ಮತ್ತು ಗಿರಿನಗರ ಸೇರಿದಂತೆ ಆಕೆ ಏನು ಯಶಸ್ವಿನಿ ಗೌಡ ಮೇಲೆ ಒಂದು ರೌಡಿ ಶೀಟರ್ ಕೇಸಿರುವಂತದ್ದು. ಅದಲ್ಲದೆ ಆಕೆ ಬೇಲ್ ಮೇಲೆ ಒಂದು ಏನು ಮೀಟರ್ ಬಡ್ಡಿ ಸಂಬಂಧಪಟ್ಟಂತೆ ಆಕೆ ಈಗ ಸದ್ಯ ಬೇಲ್ ಮೇಲೆ ಹೊರಗಿರುವಂತದ್ದು. ಆದ್ರೆ ಆಕೆಯನ್ನ ಈಗ ಏನೊಂದು ಶ್ರೀರಾಮ ಸೇನೆಯ ಬೆಂಗಳೂರು ಘಟಕದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ನಿನ್ನೆ ಆಯ್ಕೆ ಮಾಡಲಾಗಿದೆ. ಸ್ವತಃ ಏನು ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರೇ ಸ್ವತಃ ಅವರಿಗೆ ಒಂದು ಬಾವುಟವನ್ನ ಕೊಟ್ಟು ಏನು ಸಂಘಟನೆಗೆ ಸ್ವಾಗತ ಮಾಡ್ಕೊಂಡದ್ದು. ಅಂದ್ರೆ ಶ್ರೀರಾಮ ಸೇನೆಯಲ್ಲಿ ಸತ್ತುವಂತ ಸಂಸ್ಕೃತಿಗಳನ್ನ ಪ್ರತಿಪಾದಿಸುವಂತ ಈ ಒಂದು ಸಂಘಟನೆಯಲ್ಲಿ ಯಾರು ಏನು ಅಧ್ಯಕ್ಷರನ್ನ ಮಾಡೋಕೆ ಯಾರು ಮತ್ತಾರು ಅವರಿಗೆ ಸಿಗ್ಲಿಲ್ವಾ? ರೌಡಿ ಶೀಟರ್ ಪಟ್ಟವನ್ನ ತೆಗೆದುಕೊಂಡಂತಹ ಯಶಸ್ವಿ ಗೌಡನೇ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಾಡಿದಂತ ಅನಿವಾರ್ಯತೆ ಏನಿತ್ತು ಅನ್ನೋ ಪ್ರಶ್ನೆಗಳು ಈಗ ಹೇಳ್ತಾ ಇರುವಂತದ್ದು. ಇದಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಒಂದು ಫೋಟೋ ಸಹ ವೈರಲ್ ಆಗಿದೆ. ಮತ್ತೆ ಎಲ್ಲರೂ ಒಂದು ಆಕ್ರೋಶ ಒಂದು ಟೀಕೆಗಳನ್ನು ಸಹ ಮಾಡ್ತಾ ಇರುವಂತದ್ದು. ಅಂದ್ರೆ ರೌಡಿ ಶೀಟರ್ ಯಶಸ್ವಿನಿ ಗೌಡರನ್ನ ಈ ಒಂದು ಮಹಿಳಾ ಘಟಕ ಅಧ್ಯಕ್ಷನ ಮಾಡಿ ಕಾರಣವಾದ್ರು ಏನು ಅಂತ. ಮತ್ತೆ ಈ ಬಗ್ಗೆ ನಾವು ಸಂಪರ್ಕ ಮಾಡಿದಾಗ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನಾನೇ ಅದ್ರ ಬಗ್ಗೆ ಮಾಹಿತಿ ಅಂತ ಪ್ರಮೋದ್ ಮುತಾಲಿಕ್ ಹೇಳ್ತಾ ಇರುವಂತದ್ದು. ಧನ್ಯವಾದ ಗಂಗಾಧರ್ ತಮ್ಮೆಲ್ಲ ಮಾಹಿತಿಗೆ.